ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಇಂದಿನ ಒಂದು ಕ್ಲಾಸ್ನಲ್ಲಿ ಆಧಾರ ಪ್ರತಿಜ್ಞೆಗಳು ಮತ್ತು ಪ್ರಮೇಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಉದಾಹರಣೆ ಒಂದು ಏನು ಹೇಳುತ್ತೆ? ಪಿ ಕ್ಯೂ ಮತ್ತು ಆರ್ ಎಸ್ಗಳು ಒಂದು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಇವಾಗ ಪಿ ಕ್ಯೂ ಮತ್ತು ಆರ್ ಎಸ್ ಎನ್ನುವಂಥ ಎರಡು ರೇಖೆಗಳು ಪಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾದರೆ ಆ್ಯಂಗಲ್ ಪಿ ಒ ಆರ್, ಆ್ಯಂಗಲ್ ಆರ್ ಒ ಕ್ಯೂಗಳು ಅನುಪಾತ ಕೊಟ್ಟಿದ್ದಾರೆ, ಆ್ಯಂಗಲ್ಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಇದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ. ಓಕೆ, ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಆ್ಯಂಗಲ್ ಪಿ ಒ ಆರ್ ಮತ್ತು ಆ್ಯಂಗಲ್ ಆರ್ ಒ ಕ್ಯೂಗಳ ಅನುಪಾತ 5:7 ಆದರೆ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇವಾಗ ಪಿ ಒ ಆರ್ 5 ಅಂತ ರೇಷಿಯೋ ಕೊಟ್ಟಿದ್ದಾರೆ. ಆ್ಯಂಗಲ್ ಎಷ್ಟಂತ ಕೊಟ್ಟಿಲ್ಲ, ರೇಷಿಯೋ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆರ್ ಒ ಕ್ಯೂ ರೇಷಿಯೋ 7 ಅಂತ ಇದೆ. ಹಾಗಾದರೆ ಉಳಿದ ಕೋನಗಳು ಅಷ್ಟು ಕೋನಗಳ ಅಳತೆಯನ್ನು ಕಂಡುಹಿಡಿ ಎಂದಿದ್ದಾರೆ. ಓಕೆ, ಇವಾಗ ನಮಗೆ ಗೊತ್ತಿದೆ ಏನಂತ, ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಅಲ್ಲಿ ಉಂಟಾದ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಅದಕ್ಕೆ ಏನಂತ ಕರಿತೀವಿ? ಸರಳ ಯುಗ್ಮಗಳು ಅಂತೇಳಿ ಕರಿತೀವಿ. ಪಿ ಒ ಆರ್ ಮತ್ತು ಆರ್ ಒ ಕ್ಯೂ. ಇವಾಗ ಪಿ ಕ್ಯೂ ಅನ್ನುವಂಥದ್ದು ಒಂದು ಸರಳ ರೇಖೆ, ಆರ್ ಒ ಅನ್ನುವಂಥದ್ದು ಕಿರಣ ನಿಂತಿದೆ. ಹಾಗಾದರೆ ಎರಡು ಕೋನಗಳೇನಿರ್ತವೆ? ಸರಳ ಯುಗ್ಮಗಳು. ಇವೆರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಎರಡು ಕೋನಗಳ ರೇಷಿಯೋನ ಕೊಟ್ಟಿದ್ದಾರೆ 5:7. ನೆಕ್ಸ್ಟ್ ಪಿ ಒ ಆರ್ ಎರಡು ಕೋನಗಳ ಮೊತ್ತವನ್ನು ಕೂಡಿದಾಗ, ಇಲ್ಲಿ ಎರಡು ಕೊಟ್ಟಿರುವಂತಹ ಅನುಪಾತವನ್ನು ಕೂಡಿದಾಗ 7 + 5 ಅಂದಾಗ 12 ಆಗುತ್ತೆ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಐದನೇ ಕೋನ ಅಂದರೆ ಪಿ ಒ ಆರನ್ನು ಕಂಡುಹಿಡ್ತಾ ಇದ್ದೀವಿ. ಹಾಗಾದರೆ ಏನು ಮಾಡಬೇಕಂದ್ರೆ ಎರಡು ಅನುಪಾತವನ್ನು ಕೂಡಬೇಕು, 12. ಇವಾಗ ಪಿ ಒ ಆರನ್ನು ಕಂಡುಹಿಡಬೇಕಾದ್ರೆ 5 ಮೇಲ್ಗಡೆ ಬರಬೇಕು, ಅಂಶದಲ್ಲಿ ಛೇದದಲ್ಲಿ 12 ಬರಬೇಕು. ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. 5/12 × 180 ಅಂದಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಬರುವಂಥದ್ದು 75 ಡಿಗ್ರಿ. ಹಾಗಾದರೆ ಪಿ ಒ ಆರ್ ಎನ್ನುವಂಥದ್ದು 75 ಡಿಗ್ರಿಗೆ ಸಮನಾಗಿರುತ್ತದೆ. ಇದೇ ರೀತಿಯಾಗಿ ಉಳಿದ ಕೋನಗಳನ್ನು ಕೂಡ ಕಂಡುಹಿಡ್ಕೋಬೇಕು. ಇವಾಗ ಎರಡು ಕೋನಗಳು ನಮಗೆ ಸಿಕ್ಕರೆ ಉಳಿದೆರಡು ಕೋನಗಳು ಏನಾಗಿರ್ತವೆ? ಒಂದಕ್ಕೊಂದು ಸಮನಾಗಿರ್ತವೆ. ಹಾಗಾಗಿ ಆರ್ ಒ ಕ್ಯೂ 7 ಅಂದರೆ ಆರ್ ಒ ಕ್ಯೂ ಅನ್ನು ಕಂಡುಹಿಡಬೇಕಾಗಿದೆ. ಅದಕ್ಕಾಗಿ 7/12 12 ಏನಂದರೆ 5 + 7 12 ಆಗುತ್ತೆ. ಇಂಟು ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಆ್ಯಂಗಲ್ ಆರ್ ಒ ಕ್ಯೂ 105 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಇವಾಗ ಪಿ ಒ ಆರ್ ಅಂತ ಸಿಕ್ತು, ಎಷ್ಟು? 75 ಡಿಗ್ರಿ. ಇದರ ಶೃಂಗಾಭಿಮುಖ ಕೋನ ಎಸ್ ಒ ಕ್ಯೂ ಕೂಡ ಸಮನಾಗಿರುತ್ತದೆ. ಎರಡು ಕೂಡ ಏನಾಗಿದ್ದಾವೆ? ಶೃಂಗಾಭಿಮುಖ ಕೋನಗಳು. ಅದಕ್ಕಾಗಿ ಎಸ್ ಒ ಕ್ಯೂ ಕೂಡ 75 ಡಿಗ್ರಿ ಆಗಿರುತ್ತೆ. ಅದೇ ರೀತಿಯಾಗಿ ಆರ್ ಒ ಕ್ಯೂ ಎನ್ನುವಂಥದ್ದು 105 ಡಿಗ್ರಿ ಆಗಿರುತ್ತೆ. ಇದಕ್ಕೆ ಶೃಂಗಾಭಿಮುಖ ಕೋನ ಪಿ ಒ ಎಸ್ ಅನ್ನುವಂಥದ್ದು ಕೂಡ ಸಮನಾಗಿರುತ್ತದೆ. ಎರಡು ಕೂಡ ಶೃಂಗಾಭಿಮುಖ ಕೋನಗಳು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಕ್ಸಾಂಪಲ್ ಆಗಿತ್ತು. ಈ ರೀತಿಯಾಗಿ ನಮಗೆ ರೇಷಿಯೋನ ಕೊಟ್ಟಾಗ ಯಾವ ಒಂದು ಆ್ಯಂಗಲನ್ನು ಕಂಡುಹಿಡಬೇಕಾಗಿದೆ ಅದನ್ನು ಛೇದದಲ್ಲಿ ಬರ್ಕೋಬೇಕು, ಅಂಶದಲ್ಲಿ ಬರ್ಕೋಬೇಕು, ಛೇದದಲ್ಲಿ ಎರಡು ರೇಷಿಯೋಗಳನ್ನು ಕೂಡಬೇಕು. ಓಕೆ, ಇವಾಗ ಪಿ ಒ ಆರನ್ನು ಕಂಡುಹಿಡಬೇಕಾದ್ರೆ 5/12 × 180 ಅಂದಾಗ 75 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ ನಮಗೆ ಅನುಪಾತವನ್ನು ಕೊಟ್ಟಾಗ ಅನುಪಾತವನ್ನು ಕೂಡಿ ಛೇದದಲ್ಲಿ ಬರೀಬೇಕು. ಬೇಕಾಗಿರುವಂಥ ಒಂದು ಆ್ಯಂಗಲ್ನ ಒಂದು ಅನುಪಾತವನ್ನು ಅಂಶದಲ್ಲಿ ಬರೆದು ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಎಕ್ಸಾಂಪಲ್ 2, ಚಿತ್ರ 6.10 ಅಲ್ಲಿ ಸರಳ ರೇಖೆ ಪಿ ಒ ಕ್ಯೂ. ಈ ಒಂದು ಚಿತ್ರದಲ್ಲಿ ಪಿ ಒ ಕ್ಯೂ ಎನ್ನುವಂಥದ್ದು ಒಂದು ಸರಳ ರೇಖೆಯಾಗಿದೆ. ಇದರ ಮೇಲೆ ಒ ಎಸ್ ಎನ್ನುವಂಥ ಕಿರಣ ನಿಂತಿದೆ. ಮತ್ತು ಕಿರಣ ಒ ಆರ್ ಮತ್ತು ಕಿರಣ ಒ ಟಿಗಳು ಕ್ರಮವಾಗಿ ಕಿರಣ ಈ ಒಂದು ಪಿ ಒ ಕ್ಯೂ ಎನ್ನುವಂಥ ಸರಳ ರೇಖೆಯ ಮೇಲೆ ಒ ಎಸ್ ಎನ್ನುವಂಥ ಕಿರಣ ನಿಂತಿದೆ. ಇನ್ನೊಂದು ಒ ಆರ್ ಮತ್ತು ಒ ಟಿ ಇನ್ನೊಂದು ಕ್ರಮವಾಗಿ ಈ ಒಂದು ಸರಳ ರೇಖೆಯ ಮೇಲೆ ಕಿರಣಗಳು ನಿಂತಿದ್ದಾವೆ.
ಇವುಗಳು ಏನು ಮಾಡ್ತವೆಪ್ಪ ಅಂದರೆ ಇಲ್ಲಿ ಓ ಎಸ್ ಎನ್ನುವಂಥದ್ದು ಕಿರಣ ಇದೆ. ಈ ಒಂದು ಆ್ಯಂಗಲ್ ಪಿ ಒ ಎಸ್ ಮತ್ತು ಎಸ್ ಒ ಕ್ಯೂ ಎನ್ನುವಂಥ ಎರಡು ಕೋನಗಳು ಉಂಟಾಗ್ತವೆ. ಈ ಎರಡು ಕೋನಗಳು ಏನು ಮಾಡ್ತವೆ, ಈ ಒಂದು ಆ್ಯಂಗಲ್ ಪಿ ಒ ಎಸ್ ಆ್ಯಂಗಲನ್ನು ಒ ಆರ್ ಅನ್ನುವಂಥ ಕಿರಣ ಏನು ಮಾಡುತ್ತೆ ಅಂದರೆ ಕೋನಾರ್ಧಕ, ಈ ಒಂದು ಕೋನವನ್ನು ಸಮನಾಗಿ ಅರ್ಧಿಸ್ತಾ ಇದೆ. ಒ ಆರ್ ಮತ್ತು ಒ ಟಿ ಎನ್ನುವಂಥವು ಇವು ಕೋನಾರ್ಧಕಗಳಾಗಿವೆ. ಹಾಗಾದರೆ ಪಿ ಒ ಎಸ್ ಎಕ್ಸ್ ಆದರೆ, ಪಿ ಒ ಎಸ್ ಎಕ್ಸ್ ಕೋನ ಆದರೆ ಆರ್ ಟಿ ಒ ಅನ್ನು ಕಂಡುಹಿಡಿಯಿರಿ. ಆರ್ ಒ ಟಿ ಕೋನವನ್ನು ಕಂಡುಹಿಡಿಯಿರಿ. ಓಕೆ, ಇವಾಗ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಪಿ ಒ ಕ್ಯೂ ಮೇಲೆ ಇದು ಒಂದು ಸರಳ ರೇಖೆ, ಇದರ ಮೇಲೆ ಒ ಎಸ್ ಎನ್ನುವಂಥದ್ದು ಕಿರಣ ನಿಂತಿದೆ. ಇವಾಗ ಎರಡು ಕೋನಗಳು ಉಂಟಾಗ್ತಾವೆ. ಈ ಎರಡು ಕೋನಗಳನ್ನು ಪಿ ಒ ಎಸ್ ಕೋನವನ್ನು ಆರ್ ಒ ಎನ್ನುವಂಥದ್ದು ಕೋನ ಅರ್ಧಿಸ್ತಾ ಇದೆ. ಅದೇ ರೀತಿಯಾಗಿ ಒ ಟಿ ಎನ್ನುವಂಥ ಕಿರಣ ಎಸ್ ಒ ಕ್ಯೂ ಅನ್ನು ಸಮನಾಗಿ ಅರ್ಧಿಸ್ತಾ ಇದೆ. ಹಾಗಾದರೆ ಪಿ ಒ ಎಸ್ ಎನ್ನುವಂಥದ್ದು ಎಕ್ಸ್ ಆದರೆ ಆರ್ ಟಿ ಒನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಒ ಎಸ್ ಕಿರಣವು ಪಿ ಒ ಕ್ಯೂ ಸರಳ ಮೇಲೆ ರೇಖೆಯ ಮೇಲೆ ನಿಂತಿದೆ. ಒ ಎಸ್ ಎನ್ನುವಂಥದ್ದು ಪಿ ಒ ಕ್ಯೂ ಮೇಲೆ ನಿಂತಿದೆ. ಹಾಗಾದರೆ ಇಲ್ಲಿ ಏನಾಗ್ತವೆ, ಎರಡು ಪಾರ್ಶ್ವಕೋನಗಳು ಉಂಟಾಗ್ತವೆ. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವಂಥ ಎರಡು ಕೋನಗಳು 180 ಡಿಗ್ರಿಗೆ ಸಮನಾಗಿರುತ್ತೆ. ಅವುಗಳು ಪಾರ್ಶ್ವಕೋನಗಳು, ಅವುಗಳಿಗೆ ಸರಳ ಯುಗ್ಮಗಳು ಅಂಥೇಳಿ ಕರಿತೀವಿ. ಹಾಗಾಗಿ ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ 180 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಏನಂತ, ಪಿ ಒ ಎಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ. ಪಿ ಒ ಎಸ್ ಅಂದರೆ ಎಕ್ಸ್ ಆಗಿರಲಿ. ಹಾಗಾದರೆ ಎಕ್ಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಕ್ಯೂ ಈಸ್ ಈಕ್ವಲ್ ಟು 180 ಅಂದಾಗ ಆ್ಯಂಗಲ್ ಎಸ್ ಒ ಕ್ಯೂ ಈಕ್ವಲ್ ಟು 180 ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ ಇರುವಂಥದ್ದು ಬಲಗಡೆ ಇರುವಂಥದ್ದು ಎಡಗಡೆಗೆ ಬಂದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ಇವಾಗ ಇದೇ ರೀತಿಯಾಗಿ ನಾವು ಮುಂದಿನ ಒಂದು ಆಪ್ರೇಷನನ್ನು ನೋಡೋಣ. ಒ ಆರ್ ಕಿರಣ ಇಲ್ಲಿ ನೋಡಿ, ಒ ಆರ್ ಕಿರಣ ಏನಿದೆ ಇದು ಪಿ ಒ ಎಸ್ ಅನ್ನು ಸಮನಾಗಿ ಅರ್ಧಿಸುತ್ತದೆ. ಒ ಆರ್ ಕಿರಣ ಎನ್ನುವಂಥದ್ದು ಪಿ ಒ ಎಸ್ ಆ್ಯಂಗಲನ್ನು ಅರ್ಧಿಸ್ತಾ ಇದೆ. ಹಾಗಾದರೆ ಇಲ್ಲಿ ನೋಡಿ, ಆರ್ ಒ ಎಸ್ ಎನ್ನುವಂಥದ್ದು ಪಿ ಒ ಎಸ್ನ ಅರ್ಧದಷ್ಟಿರುತ್ತೆ. ಅದಕ್ಕಾಗಿ ಆ್ಯಂಗಲ್ ಆರ್ ಒ ಎಸ್ ಇಸ್ ಈಕ್ವಲ್ ಟು 1/2 ಕೋನ್ ಪಿ ಒ ಎಸ್. ಆರ್ ಒ ಎಸ್ ಆ್ಯಂಗಲ್ ಏನಾಗಿರುತ್ತೆ, ಪಿ ಒ ಎಸ್ನ ಅರ್ಧದಷ್ಟು ಇರುತ್ತೆ. ಹಾಗಾದರೆ ಇಲ್ಲಿ ನೋಡಿ 1/2 ಪಿ ಒ ಎಸ್ ಅಂದರೆ ಏನು ಕೊಟ್ಟಿದ್ದಾರೆ, ಎಕ್ಸ್ ಅಂತ ಕೊಟ್ಟಿದ್ದಾರೆ. 1/2 ಇಂಟು ಎಕ್ಸ್ ಅಂದಾಗ x/2. ಅದೇ ರೀತಿಯಾಗಿ ಈ ಒಂದು ಆ್ಯಂಗಲ್ನ ಮಾಡಿದಾಗೆ ಅದೇ ರೀತಿಯಾಗಿ ಆ್ಯಂಗಲ್ ಎಸ್ ಒ ಕ್ಯೂ ಅನ್ನುವಂಥ ಕೋನವನ್ನು ಒ ಟಿ ಅನ್ನುವಂಥ ಕಿರಣ ಏನು ಮಾಡ್ತಿದೆ, ಸಮನಾಗಿ ಅರ್ಧಿಸ್ತಾ ಇದೆ. ಹಾಗಾದರೆ ಪಿ ಒ ಎಸ್ ಏನಿದೆ ಇದನ್ನು ನಾವು ಎಸ್ ಒ ಟಿ ಅನ್ನು ನಾವೀಗ ನೋಡೋಣ. ಎಸ್ ಒ ಟಿ ಎನ್ನುವಂಥದ್ದು ಎಸ್ ಒ ಕ್ಯೂನ ಅರ್ಧದಷ್ಟು ಇದೆ. ಇದನ್ನೇ ನಾವು ಇಲ್ಲಿ ಬರೀಬೇಕು. ಆ್ಯಂಗಲ್ ಎಸ್ ಒ ಟಿ ಈಸ್ ಈಕ್ವಲ್ ಟು 1/2 ಆ್ಯಂಗಲ್ ಎಸ್ ಒ ಕ್ಯೂನ ಅರ್ಧದಷ್ಟಿದೆ. ಎಸ್ ಒ ಟಿ ಎನ್ನುವಂಥದ್ದು ಆ್ಯಂಗಲ್ ಎಸ್ ಒ ಕ್ಯೂನ ಅರ್ಧದಷ್ಟು ಇದೆ. ಎಸ್ ಒ ಕ್ಯೂ ಅಂದರೆ ಏನಂತ ನಾವು ಆಗಲೇ ಕಂಡುಹಿಡ್ಕೊಂಡಿವಿ. ಇಕ್ವೇಷನ್ ನಂಬರ್ 1 ಅಂತ ತೆಗೆದುಕೊಳ್ಬೇಕಾದ್ರೆ ಅದನ್ನು ಆ್ಯಂಗಲ್ ಎಸ್ ಒ ಟಿ ಈಸ್ ಈಕ್ವಲ್ ಟು 1/2 ಎಸ್ ಒ ಕ್ಯೂ ಅಂದರೆ 180 ಮೈನಸ್ ಎಕ್ಸ್ ಆಗಿತ್ತು. 2 1 ಝ 2 9 ಝ 90 ಆಗುತ್ತೆ. 90 ಮೈನಸ್ x/2 ಅಂತ ಬರುತ್ತೆ. ಸೊ ಇವಾಗ ಮೊದಲನೇದಾಗಿ ಇಕ್ವೇಷನನ್ನು ತೆಗೆದುಕೊಂಡಾಗ ಆ್ಯಂಗಲ್ ಆರ್ ಒ ಟಿ ನಮಗೆ ಆಲ್ರೆಡಿ ಬೇಕಾಗಿದೆ. ನಮಗೆ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಆ್ಯಂಗಲ್ ಆರ್ ಒ ಟಿಯನ್ನು ಕೇಳಿದ್ದಾರೆ. ಆ್ಯಂಗಲ್ ಆರ್ ಒ ಟಿ ಈಸ್ ಈಕ್ವಲ್ ಟು, ನಾವು ಚಿತ್ರವನ್ನು ಗಮನಿಸಿದಾಗ ಆ್ಯಂಗಲ್ ಆರ್ ಒ ಟಿ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಒ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಟಿ ಅಂತ ನಾವು ಬರಿಬೋದು. ಇದನ್ನೇ ನಾವು ತೆಗೆದುಕೊಂಡಿದ್ದೀವಿ. ಹಾಗಾದರೆ ಆ್ಯಂಗಲ್ ಎಸ್ ಆರ್ ಒ ಎಸ್ ಅಂದರೆ ಏನಂತ ತೆಗೆದುಕೊಂಡಿದ್ದೀವಿ, ಆಲ್ರೆಡಿ ನಮಗೆ ಸಿಕ್ಕಿದೆ x/2 ಅಂತ. ಮತ್ತು ಆ್ಯಂಗಲ್ ಎಸ್ ಒ ಟಿ ಅಂದರೆ 90 ಮೈನಸ್ x/2 ಅಂತ ಸಿಕ್ಕಿದೆ. ಆ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಬೇಕು. ಓಕೆ, ಇವಾಗ ಈ ಒಂದು ವ್ಯಾಲ್ಯೂಗಳನ್ನು ಇದರಲ್ಲಿ ಅಪ್ಲೈ ಮಾಡಿದಾಗ ಇದು ಪ್ಲಸ್ x/2 ಮೈನಸ್ x/2 ಎರಡು ಕೂಡ ಕ್ಯಾನ್ಸಲ್ ಆದಾಗ ಆ್ಯಂಗಲ್ ಆರ್ ಒ ಟಿ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ನಮಗೆ ಸಿಗುತ್ತೆ. ಎಕ್ಸಾಂಪಲ್ 3. ಇವಾಗ ಚಿತ್ರ 6.11ರಲ್ಲಿ ಈ ಒಂದು ಚಿತ್ರದಲ್ಲಿ
ಒ ಪಿ, ಒ ಕ್ಯೂ, ಒ ಆರ್ ಆ್ಯಂಡ್ ಒ ಎಸ್ಗಳು 4 ಕಿರಣಗಳಾಗಿವೆ. ಇವಾಗ ಈ ಒಂದು ಚಿತ್ರದಲ್ಲಿ ಒ ಪಿ, ಒ ಕ್ಯೂ, ಒ ಆರ್, ಒ ಎಸ್ ಎನ್ನುವಂಥವು 4 ಕಿರಣಗಳಿದ್ದಾವೆ. ಓಕೆ, ಈ ಒಂದು 4 ಕಿರಣಗಳಲ್ಲಿ ಉಂಟಾಗುವಂಥ ಕೋನಗಳು ಯಾವುವು? ಪಿ ಒ ಕ್ಯೂ, ಕ್ಯೂ ಒ ಆರ್ ಪ್ಲಸ್ ಎಸ್ ಒ ಆರ್ ಪ್ಲಸ್ ಪಿ ಒ ಎಸ್ ಎನ್ನುವಂಥವು 4 ಕೋನಗಳು ಉಂಟಾಗ್ತಾ ಇದ್ದಾವೆ. ಈ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ ಎನ್ನುವಂಥದ್ದು ಸಾಧಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಒ ಪಿ ಮತ್ತು ಒ ಕ್ಯೂ, ಒ ಆರ್ ಮತ್ತು ಒ ಎಸ್ ಎನ್ನುವಂಥ 4 ಕಿರಣಗಳಿದ್ದಾವೆ. ಇವುಗಳಿಂದ ಉಂಟಾದ 4 ಕೋನಗಳು. ಈ ಒಂದು ಚಿತ್ರವನ್ನು ಗಮನಿಸ್ತಾ ಹೋದಾಗ ಕಿರಣ ಒ ಪಿ, ಇವಾಗ ನಾವು ಒಂದು ಒ ಟಿ ಎನ್ನುವಂಥ ಒಂದು ಇಮ್ಯಾಜಿನೇಷನ್ ಲೈನನ್ನು ತೆಗೆದುಕೋಬೇಕು. ಇವಾಗ ಒ ಪಿ ಎನ್ನುವಂಥದ್ದು ಟಿ ಒ ಕ್ಯೂ ಎನ್ನುವಂಥ ಸರಳ ರೇಖೆಯ ಮೇಲೆ ನಿಂತಿದೆ. ಹಾಗಾದರೆ ಈ ಸರಳ ರೇಖೆಯ ಮೇಲೆ ಒ ಪಿ ಕಿರಣ ನಿಂತಾಗ ಇಲ್ಲಿ ಉಂಟಾಗುವಂಥ ಕೋನಗಳೇನಾಗಿರ್ತವೆ? ಸರಳ ಯುಗ್ಮಗಳು ಆಗಿರ್ತವೆ. ಹಾಗಾದರೆ ಆ್ಯಂಗಲ್ ಟಿ ಒ ಪಿ ಮತ್ತು ಆ್ಯಂಗಲ್ ಕ್ಯೂ ಒ ಪಿ ಎರಡು ಕೋನಗಳನ್ನು ಕೂಡಿದಾಗ 180 ಡಿಗ್ರಿಗೆ ಸಮನಾಗಿರುತ್ತದೆ. ಇದು ಸರಳ ಯುಗ್ಮ ಆಧಾರ ಪ್ರತಿಜ್ಞೆ ಹೇಳುತ್ತೆ. ಹಾಗಾದರೆ ಈ ಒಂದು ಕಿರಣ ಒ ಎಸ್ ಎನ್ನುವಂಥದ್ದು ಟಿ ಒ ಕ್ಯೂನ ಮೇಲೆ ನಿಂತಿರುವಂಥ ಇನ್ನೊಂದು ಸರಳ ರೇಖೆಯಾಗಿದೆ. ಹಾಗಾದರೆ ಇಲ್ಲಿ ಉಂಟಾಗುವಂಥ 2 ಕಿರಣಗಳು ಏನಾಗ್ತಾ ಇದ್ದಾವೆ? ಇಲ್ಲಿ ಉಂಟಾದಂಥ 2 ಸರಳ ಯುಗ್ಮಗಳು ಕೂಡ 180 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾದರೆ ಟಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಎನ್ನುವಂಥದ್ದು 2 ಸರಳ ಯುಗ್ಮಗಳು, ಇವುಗಳನ್ನು ಕೂಡಿದಾಗ 180 ಡಿಗ್ರಿಗೆ ಸಮನಾಗಿರುತ್ತೆ. ಅದೇ ರೀತಿಯಾಗಿ ಆ್ಯಂಗಲ್ ಎಸ್ ಒ ಕ್ಯೂ 2 ಕೋನಗಳನ್ನು ಹೊಂದಿದೆ. ಓಕೆ, ಆ್ಯಂಗಲ್ ಎಸ್ ಒ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಆರ್ ಪ್ಲಸ್ ಆ್ಯಂಗಲ್ ಆರ್ ಒ ಕ್ಯೂ ಎನ್ನುವಂಥದ್ದು. ಆ್ಯಂಗಲ್ ಎಸ್ ಒ ಕ್ಯೂ ಪ್ಲಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಒ ಆರ್ ಅಂತ. ನೆಕ್ಸ್ಟ್ ಇವಾಗ ಆ್ಯಂಗಲ್ ಟಿ ಒ ಎಸ್, ಆ್ಯಂಗಲ್ ಎಸ್ ಒ ಆರ್, ಆ್ಯಂಗಲ್ ಇವಾಗ ನೋಡಿ, ಇವಾಗ ಈ ಒಂದು ಸಮೀಕರಣ, ಎರಡನೇ ಸಮೀಕರಣವನ್ನು ನಾವು ಈ ರೀತಿಯಾಗಿ ಬರೀಬೇಕು. ಆ್ಯಂಗಲ್ ಎಸ್ ಒ ಕ್ಯೂ ಪ್ಲೇಸ್ನಲ್ಲಿ ಆ್ಯಂಗಲ್ ಎಸ್ ಒ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಒ ಆರ್ ಅಂತ ಬರೀಬೇಕು. ಆ್ಯಂಗಲ್ ಟಿ ಒ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಒ ಆರ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಅಂದರೆ ಆ್ಯಂಗಲ್ ಟಿ ಒ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಆರ್ ಪ್ಲಸ್ ಆ್ಯಂಗಲ್ ಆರ್ ಒ ಕ್ಯೂ ಈ 3 ಕೋನಗಳನ್ನು ಕೂಡಿದಾಗ 180 ಡಿಗ್ರಿಗೆ ಸಮನಾಗಿರುತ್ತದೆ. ಇದನ್ನು ಸಮೀಕರಣ 3 ಅಂತ ಹೇಳಿ ನಾವು ಬರೀಬೇಕು. ಇವಾಗ ಏನು ಮಾಡಬೇಕಂದ್ರೆ ಸಮೀಕರಣ 1 ಮತ್ತು 3 ಕೂಡಬೇಕು. ಇವಾಗ ಸಮೀಕರಣ 1 ಮತ್ತು 3 ಕೂಡಿದಾಗ ಏನಂತ? ಆ್ಯಂಗಲ್ ಟಿ ಒ ಪಿ ಪ್ಲಸ್ ಆ್ಯಂಗಲ್ ಪಿ ಒ ಕ್ಯೂ 180 ಡಿಗ್ರಿ. ನೆಕ್ಸ್ಟ್ ಈ ಒಂದು ಸಮೀಕರಣವನ್ನು ಕೂಡಬೇಕು. 180 ಪ್ಲಸ್ 180 360. ಇವಾಗ ಈ ಕಡೆ ಒಂದು ಸರಳ ರೇಖೆ ಇದೆ, ಆ್ಯಂಗಲ್ ಟಿ ಒ ಕ್ಯೂ ಅನ್ನುವಂಥ ಸರಳ ರೇಖೆ ಇದೆ. ಇದರ ಮೇಲೆ ಪಿ ಒ ಅನ್ನುವಂಥ ಕಿರಣ ನಿಂತಾಗ ಅದನ್ನು ಕೂಡಿದಾಗ ಅದು ಟೋಟಲ್ ಆಗಿ ಏನಾಗುತ್ತೆ? ಆ್ಯಂಗಲ್ ಟಿ ಒ ಪಿ ಅಂತ ಆಗುತ್ತೆ. ಓಕೆ, ಇವಾಗ 360 ಆಗುತ್ತೆ. ಆ್ಯಂಗಲ್ ಟಿ ಒ ಪಿ, ಆ್ಯಂಗಲ್ ಟಿ ಒ ಪಿ ಪ್ಲಸ್ ಟಿ ಒ ಆ್ಯಂಗಲ್ ಟಿ ಒ ಎಸ್ ಎರಡನ್ನು ಕೂಡಿದಾಗ ಏನಾಗುತ್ತೆ? ಈಕ್ವಲ್ಸ್ ಟು ಆ್ಯಂಗಲ್ ಪಿ ಒ ಕ್ಯೂ. ಟಿ ಒ ಪಿ ಪ್ಲಸ್ ಟಿ ಒ ಎಸ್ ಎರಡು ಆ್ಯಂಗಲನ್ನು ಕೂಡಿದಾಗ ಅದು ಆ್ಯಂಗಲ್ ಪಿ ಒ ಎಸ್ಗೆ ಸಮನಾಗಿರುತ್ತದೆ. ಈ ಒಂದು ವ್ಯಾಲ್ಯೂಗಳನ್ನು ಸಮೀಕರಣ 4ರಲ್ಲಿ ನಾವು ಆದೇಶ ಮಾಡಿದಾಗ ಆ್ಯಂಗಲ್ ಪಿ ಒ ಕ್ಯೂ ಪ್ಲಸ್ ಆ್ಯಂಗಲ್ ಕ್ಯೂ ಒ ಆರ್ ಪ್ಲಸ್ ಆ್ಯಂಗಲ್ ಎಸ್ ಒ ಪಿ ಮೂರನ್ನು ಕೂಡಿದಾಗ ಮತ್ತು ಅದೇ ರೀತಿಯಾಗಿ ಆ್ಯಂಗಲ್ ಪಿ ಒ ಎಸ್ ಅನ್ನು ಕೂಡಿದಾಗ ಅದು 360 ಡಿಗ್ರಿಗೆ ಸಮನಾಗಿರುತ್ತದೆ ಅಂತ ನಾವಿಲ್ಲಿ ಚಿತ್ರವನ್ನು ನೋಡ್ತಾ ಈ ರೀತಿಯಾಗಿ ಬರಿಬೇಕು. ಇಲ್ಲಿ ಒ ಟಿ ಅನ್ನುವಂಥ ಒಂದು ಇಮ್ಯಾಜಿನೇಷನ್ ಲೈನನ್ನು ತೆಗೆದುಕೋಬೇಕು. ಈ ಸರಳ ರೇಖೆ ಮೇಲೆ ಈ ಕಿರಣಗಳು ನಿಂತಾಗ ಸರಳ ಯುಗ್ಮಗಳನ್ನು ತೆಗೆದುಕೊಂಡು 180 ಡಿಗ್ರಿಗೆ ಸಮನಾಗಿರುವಂಥದ್ದನ್ನು ಗಮನಿಸಿ ನಾವು ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಎಕ್ಸಾಂಪಲ್ಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 6.1 ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.